कोपरगाव हेलो हाय गाइस वेलकम बैक टू माय न्यू व्लॉग सो ಇವತ್ತು ಈ ಟ್ರಿಪ್ ನ ಲಾಸ್ಟ್ ಡೇ ನೆನೆ ಆಗೋಯ್ತು ಇವತ್ತೇ ಟ್ರೈನ್ ಇದೆ ಕೋಪರ್ಗಾವಿಂದ ನಾನು ಆಗ ಲಾಸ್ಟ್ ವ್ಲಾಗ್ಸ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ನಲ್ಲ ಟ್ರೈನ್ಸ್ ಬಗ್ಗೆ ಇದರಲ್ಲೂ ಆ್ಯಡ್ ಮಾಡಿರ್ತೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹೇಗೆ ಏನೇನು ಅಂತ ಯಾವ್ಯಾವ ಟ್ರೈನ್ ಯಾವ್ಯಾವ ದಿನ ಇರುತ್ತೆ ಅಂತ ಸೇಮ್ ಮಾಡಿದ್ದೆ ಅನ್ಸುತ್ತೆ ಮತ್ತೆ ಮಾಡ್ತೀನಿ ಆ್ಯಂಡ್ ಇವತ್ತೇನು ಇಲ್ಲ ನಾವು ಮತ್ತೆ ಕರ್ನಾಟಕ ಭವನ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನೊಂದು ಸತಿ ಲಾಸ್ಟ್ ಟೈಮ್ ದರ್ಶನ ಮಾಡಿಕೊಂಡು ಅಲ್ಲಿಂದ ರೂಮ್ ಚೆಕ್ಔಟ್ ಮಾಡಿ ಲಗೇಜಸ್ ಎಲ್ಲಾದರೂ ಇಟ್ಬಿಟ್ಟು ಮತ್ತೆ ಕರ್ನಾಟಕ ಭವನ್ಗೆ ಹೋಗಿ ಊಟ ಮಾಡಿಕೊಂಡು ಟ್ರೈನ್ ಹತ್ತಕ್ಕೆ ಹೋಗಬೇಕು ಕೋಪರ್ಗಾವ್ಗೆ ಸೊ ನಾವೇನು ಮಾಡಿದ್ದೀವಿ ಅಂದರೆ ಅಲ್ಲೇ ಕರ್ನಾಟಕ ಭವನ್ ಇದೆಯಲ್ಲ ಅದರ ಲೆಫ್ಟ್ ಸೈಡ್ಗೆ ಒಂದು ಕಾಂಡಿಮೆಂಟ್ಸ್ ಶಾಪ್ ಇದೆ ಅಂದರೆ ಒಂದೇನದು ಪ್ರಾವಿಷನ್ ಸ್ಟೋರ್ ಥರ ಅದೇ ಕನ್ನಡದಲ್ಲಿ ಕಿರಾಣಿ ಅಂಗಡಿ ಅಂತ ಹೇಳ್ತಾರಲ್ಲ ಆ ಥರ ಇದೆ ಆ ಶಾಪ್ ಅವರು ವೈಶ್ಯಸೋ ಏನೋ ಅಂತ ಗೊತ್ತಿಲ್ಲ ನನಗೆ ಅವರು ಫ್ರೆಶ್ ಆಗಿ ನೀವು ಟ್ರೈನ್ಗೆ ಪಾರ್ಸಲ್ ಬೇಕಂದರೆ ಟ್ರೈನ್ ಪಾರ್ಸಲ್ ಮಾಡಿಕೊಡ್ತಾರೆ ಪೇಡೆ ಟ್ರೈನ್ಗೆ ಪಾರ್ಸಲ್ ಮಾಡಿಕೊಡ್ತಾರೆ ಏನು ಬೇಕಾದ್ರೆ ಮಾಡಿಕೊಡ್ತಾರೆ ಸೊ ಅಲ್ಲಿ ನಾವು ಹೇಳಿದ್ದೀವಿ ರಾತ್ರಿ ಒಂದು ಊಟಕ್ಕೆ ಮತ್ತು ಬೆಳಗ್ಗೆ ಒಂದು ಊಟ ಬೆಂಗಳೂರಿಗೆ ರೀಚ್ ಆಗಿರ್ತೀವಿ ಅಷ್ಟರಲ್ಲಿ ಅಲ್ಲೇ ಹೋಗಿ ಮಾಡ್ತೀವಿ ಸೊ ರಾತ್ರಿ ಒಂದು ಊಟಕ್ಕೆ ಅಲ್ಲಿ ಪಾರ್ಸಲ್ ಹೇಳಿದ್ದೀವಿ ಅಲ್ಲಿಲ್ಲ ಅಂದರೆ ನಾನು ನೆನ್ನೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ ಚಿಲಕಲೂರಿ ಪೇಟವಾರಿ ಅನ್ನಛತ್ರಂ ಅಂತ ಅಲ್ಲೂ ಪಾರ್ಸಲ್ ಮಾಡಿಕೊಡ್ತಾರೆ ಅದು ಪೇಡೆ ಅಲ್ಲಾದರೂ ಪಾರ್ಸಲ್ ಮಾಡಿಸ್ಕೋಬೋದು ನೀವು ಸೊ ಇವತ್ತು ಲಾಸ್ಟ್ ಡೇ ಎಷ್ಟು ಬೇಕು ಅಷ್ಟು ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡುವ ಈ ಟ್ರಿಪ್ದು ಲಾಸ್ಟ್ ವ್ಲಾಗ್ ಆಗಿರುತ್ತೆ ಇದು ನಾನು ಅಷ್ಟೊಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಾಗಿಲ್ಲ ನಾನು ಅಷ್ಟೊಂದು ವ್ಲಾಗ್ ಮಾಡ್ಲಿಕ್ಕಾಗಿಲ್ಲ ಈ ಟ್ರಿಪ್ಪಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಮುಂದೆ ಯಾವ ಟ್ರಿಪ್ ಬರುತ್ತೆ ನೋಡುವ ಕಾಯ್ತಾ ಇರಿ ಈ ದಿನ ಏನೇನು ಮಾಡ್ತೀವಿ ಟ್ರೈನ್ ಜರ್ನಿ ಹೇಗಿರುತ್ತೆ ಮತ್ತು ಯಾವ ರೂಟಲ್ಲಿ ಹೋಗ್ತೀವಿ ಅದೆಲ್ಲ ತೋರಿಸ್ಕೊಂಡು ಹೋಗ್ತೀವಿ ನೋಡುವ ಬನ್ನಿ ನೆನ್ನೆ ರಾತ್ರಿ ತೋರಿಸಿದೆ ಇದೆ ನೋಡಿ ಕರ್ನಾಟಕ ಶಿರಡಿ ಸಾಯಿ ಭವನ್ ನೀವು ಆಚೆ ಎಲ್ಲೋ ಹೋಗಿ ತಿನ್ನೋದಕ್ಕಿಂತ ಇಲ್ಲೇ ಬಂದು ತಿನ್ನಿ ಪ್ಲೀಸ್ ಆ್ಯಕ್ಚುಲಿ ಯಾಕಂದರೆ ನೀವು ಇಲ್ಲಿ ಬಂದು ತಿನ್ನೋದ್ರಿಂದ ನಿಮಗೆ ಸಾತ್ವಿಕ ಫುಡ್ಡು ಸಿಗುತ್ತೆ ಫುಲ್ ಕ್ಲೀನ್ ಹೈಜೀನ್ ನಿಮ್ಮ ಕರ್ನಾಟಕ ಸ್ಟೈಲ್ ಏನು ಸಿಗುತ್ತೆ ಅದೇ ಸಿಗುತ್ತೆ ಆ್ಯಂಡ್ ಬ್ರೇಕ್ಫಾಸ್ಟ್ ಆಫ್ಟರ್ನೂನ್ ಲಂಚ್ ಮತ್ತು ಡಿನ್ನರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿಯೂ ಮಾತ್ರ ಬೇರೆ ಬೇರೆ ಇರುತ್ತೆ ಬೆಳಗ್ಗೆ 8 ಇಂದ 9ವರೆಗೂ ಇರುತ್ತೆ ಟಿಫನ್ನು ಮಧ್ಯಾಹ್ನ 1 ಇಂದ 3 ತನಕ ಇರುತ್ತೆ ಆ್ಯಂಡ್ ನೈಟ್ 8 ಇಂದ 10 ತನಕ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಊಟ ಮಾತ್ರ ನೀವೆಲ್ಲೋ ರೆಸ್ಟೋರೆಂಟ್ಗೆ ಹೋಗಿ ಎಷ್ಟೊಂದು ದುಡ್ಡು ಕೊಟ್ಟು ಊಟ ಮಾಡೋದಕ್ಕಿಂತ ಇಲ್ಲೇ ಬಂದು ನೀವು ತಿಂದಿದ್ದಕ್ಕಾದ್ರೂ ಡೊನೇಷನ್ಸ್ ಅಂತ ಕೊಡಿ ಇನ್ನು ನೀವು ಕೊಟ್ಟಿದ್ದರಿಂದ ನಿಮ್ಮ ಹೆಸರಲ್ಲಿ ಇನ್ನೊಂದು ಸ್ವಲ್ಪ ಜನಕ್ಕಾದರೂ ಊಟ ಸಿಗುತ್ತೆ ಫ್ರೀಯಾಗಿ ಸೊ ಅಷ್ಟು ಹೇಳ್ಬೇಕಂತಿದ್ದೆ ಹೋಗುವ ಬನ್ನಿ ಈಗ ಟೆಂಪಲ್ಗೆ ಹೋಗಿ ಆಮೇಲೆ ಮತ್ತೆ ಇಲ್ಲಿ ಒಂದು ಊಟ ಮಾಡ್ಕೊಂಡು ಹೋಗ್ತೀವಿ ಅದು ಹೇಳಿದ್ನಲ್ಲ ನಾನು ಆಮೇಲೆ ನಾನು ಹೇಳಿದ್ನಲ್ಲ ಅದು ಕಿರಾಣಿ ಅಂಗಡಿ ಹತ್ರ ಪಾರ್ಸಲ್ ಕೊಡ್ತಾರೆ ಅಂತ ಅದೇ ಅದು ಇಲ್ಲೇ ಇದೆ ಕರ್ನಾಟಕ ಭವನ್ ಅಲ್ಲೇ ಅದು ಕಿರಾಣಿ ಅಂಗಡಿ ಹೋಗುವ ಬನ್ನಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡ್ವಿ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ 1.5 ಅಲ್ಲೇ ಕೂತಿದ್ವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಅಲ್ಲಿ ಕುತ್ಕೊಂಡ್ರೆ ತುಂಬ ಒಂಥರ ಪೀಸ್ಫುಲ್ ವೈಬ್ಸು ಮತ್ತು ಕೂಲಾಗಿರುತ್ತೆ ಒಳಗಡೆ ಮಾತ್ರ ಟೆಂಪಲಲ್ಲಿ ಫೋನ್ ಇರಲ್ಲ ಫೋನ್ ಆಚೆ ಲಾಕರಲ್ಲಿ ಕೊಟ್ಟೋಗಿರ್ತೀರ ಬಟ್ ರಿಯಲಿ ಹೇಳ್ಬೇಕಂದ್ರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ನೀವು ಒಳಗಡೆ ಹೋದ್ಮೇಲೆ ಅರ್ಜೆಂಟಲ್ಲಿ ಆಚೆ ಬಂದು ಏನು ಮಾಡ್ತೀರಾ ರೂಮಲ್ಲಿ ಅಲ್ಲಿ ಕೂತಿರಿ ಎಷ್ಟು ಪೀಸ್ಫುಲ್ ಅಂದರೆ ಒಂಥರ ನೆಮ್ಮದಿ ಥರ ಫೀಲ್ ಆಗುತ್ತೆ ಅಲ್ಲಿ ಪೀಸ್ಫುಲ್ಲಾಗಿ ಕೂಲಾಗಿರುತ್ತೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಇದ್ದು ಒಳಗಡೆ ಬನ್ನಿ ನಾವು ಇಲ್ಲಿ ರೂಮ್ ಹತ್ರ ಬಂದ್ವಿ ಈಗ ಚೆಕ್ಔಟ್ ಮಾಡಿದ್ವಿ ರೂಮ್ಸಿಂದ ಈಗ ಆಟೋದಲ್ಲಿ ಹೋಗಬೇಕು ಕರ್ನಾಟಕ ಭವನಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಕೋಪರ್ಗಾವ್ ಹೋಗ್ತಿದ್ದೀವಿ ಈಗ ರೈಲ್ವೆ ಸ್ಟೇಷನ್ಗೆ ಅಲ್ಲಿ ಟ್ರೈನ್ ಹತ್ತಕ್ಕೆ ಅಲ್ಲಿಗೆ 4:30ಗೆ ನಮ್ಮ ಟ್ರೈನ್ ಇದೆ ಎವ್ರಿ ಡೇ ರನ್ ಆಗುತ್ತದು 4:30 ಕೋಪರ್ಗಾವ್ ಬರುತ್ತೆ ನೆಕ್ಸ್ಟ್ ಮಾರ್ನಿಂಗ್ 12 o'clockಗೆ KSR ಬೆಂಗಳೂರು ಜಂಕ್ಷನ್ಗೆ ತಲುಪುತ್ತೆ ಅದು ಡೆಲ್ಲಿಯಿಂದ ಬರುತ್ತೆ ಕರ್ನಾಟಕ ಎಕ್ಸ್ಪ್ರೆಸ್ ಇದು ಎವ್ರಿ ಡೇ ಇರುತ್ತೆ ಅಲ್ಲಿಂದನೂ ಇಲ್ಲಿಗಿರುತ್ತೆ ಇಲ್ಲಿಂದನೂ ಅಲ್ಲಿಗಿರುತ್ತೆ ಸೊ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಶಿರ್ಡಿಗೆ ಅಂದರೆ ಕೋಪರ್ಗಾವ್ ಅದರ್ ದೆನ್ ಸಾಯಿನಗರ್ ರೈಲ್ವೆ ಸ್ಟೇಷನ್ 14 kilometers ಅಷ್ಟೇ ಈಗ ಹೋಗುವ ಬನ್ನಿ ಊಟ ಮಾಡ್ಕೊಂಡು ಬೇಗ ಹೋಗ್ಬೇಕು 1:30 ಆಗೋಗಿದೆ ಆಲ್ರೆಡಿ
ಆ್ಯಂಡ್ ದರ್ಶನ ತುಂಬ ಚೆನ್ನಾಗಾಯಿತು, ಮತ್ತೆ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಹೋಗುವ ಬನ್ನಿ. ಅದೇ ಸಾಯಿ ಭಕ್ತಿ ನಿವಾಸ್, ಸಾಯಿ ಆಶ್ರಮ ಭಕ್ತಿ ನಿವಾಸ್ ತುಂಬ ಚೆನ್ನಾಗಿತ್ತು. ದೊಡ್ಡ ಏರಿಯಾ ಮಾತ್ರ, ಆಗೋದೇ ಇಲ್ಲ ಇಲ್ಲಿ ನಡ್ಕೊಂಡು ಓಡೋಕ್ಕೆ. ಹೆವಿ ಸನ್ನಿ ಗೈಸ್, ನಿಜವಾಗ್ಲೂ ಕ್ಯಾಪು ಸನ್ಸ್ಕ್ರೀನ್ ಎಲ್ಲ ಮಸ್ಟ್. ಕೋಪರ್ಗಾಂವ್ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಒಂದು 3:30ಗೆ ರೀಚ್ ಆಗ್ಬಿಟ್ವಿ ನಾವು. ಟ್ರೈನ್ ಬರ್ತಾ ಇದೆ. ಟ್ರೈನ್ ಹೊರಟ ಮೇಲೆ ಏನಾದರೂ ಕ್ಲಿಪ್ಪಿಂಗ್ಸ್ ಇದ್ರೆ ಹಾಕ್ತೀನಿ. ಫುಲ್ ಸುಸ್ತಾಗಿದೆಯಪ್ಪ ಗೈಸ್. ಹೋಗುವ ಬನ್ನಿ. ಫೈನಲಿ ನಾಳೆ ಬೆಳಗ್ಗೆ 10 o'clock ಅಷ್ಟರಲ್ಲಿ ಬ್ಯಾಂಗ್ಳೂರಲ್ಲಿ ಇರ್ತೀವಿ ಗೈಸ್. ಸೊ ಇದು ಬರ್ತಾ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಷ್ಟೇ, ಸ್ವಲ್ಪ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ನಾವು ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡ್ಕೊಂಡಿದ್ದು ಸ್ಲೀಪರು. 3A 2A ಟ್ರೈ ಮಾಡಿದ್ವಿ, ಬಟ್ ಸಿಕ್ಕಿಲ್ಲ ನಮಗೆ. ಲಾಸ್ಟ್ ಮಿನಿಟಲ್ಲಿ ಸ್ಲೀಪರೇ ಬುಕ್ ಮಾಡ್ಕೋಬೇಕಾಯಿತು. ಟು ಬಿ ಹಾನೆಸ್ಟ್, ದಿಸ್ ಇಸ್ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್. ಹೈಜೀನ್ ಮೇಂಟೈನ್ ಮಾಡಿರಲಿಲ್ಲ ಒಂಚೂರು ಟ್ರೈನಲ್ಲಿ. ನಾರ್ತ್ ಇಂಡಿಯಾದಿಂದ ಬಂದಿತ್ತದು ಬೇರೆ, ಆ್ಯಂಡ್ ಸೇಫ್ಟಿ ಅಂತೂ ಇಲ್ಲವೇ ಇಲ್ಲ. ಜನರಲ್ ಥರ ಇತ್ತದು, ಸ್ಲೀಪರ್ ರಿಸರ್ವ್ಡ್ ಥರನೂ ಇರಲಿಲ್ಲ. ಇದು ಸ್ವಲ್ಪ ಆ್ಯಕ್ಷನ್ಸ್ ತೊಗೋಬೇಕು IRCTC ಅವರು. ಮಿಕ್ಕಿದೇನು ಇರಲಿಲ್ಲ. ನಾವು ಪಾರ್ಸಲ್ ಕಟ್ಟಿಸ್ಕೊಂಡಿದ್ವಲ್ಲ, ಅದು ತಿಂದ್ವಿ, ರಾತ್ರಿ ತಿಂದ್ಬಿಟ್ಟು ಮಲ್ಕೊಂಡಿದ್ದು. ನಾನು ಸಜೆಸ್ಟ್ ಮಾಡಿದ್ದು ಸ್ಲೀಪರ್ ಬುಕ್ ಮಾಡ್ಕೊಳ್ಳೇಬೇಡಿ, ಎಸ್ಪೆಷಲಿ ನಾರ್ತ್ ಇಂಡಿಯಾಗೆ ಹೋಗೋವಾಗಂತೂ ಬೇಡವೇ ಬೇಡ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನೇನು ತಲುಪ್ತೀವಿ. ಸೊ ಹೋಗುವ ಬನ್ನಿ, ಲೆಟ್ಸ್ ಗೋ ಗೈಸ್. ಅವತ್ತು ಬೆಳಗ್ಗೆ ಬಂದು ರೀಚ್ ಆದ್ವಿ ನಾವಿಲ್ಲಿ. ಇನ್ನೇನು ಅಷ್ಟು ವ್ಲಾಗ್ ಮಾಡೋಕ್ಕಾಗಿಲ್ಲ ನಾನು. ಆ್ಯಂಡ್ ಬಂದ್ಬಿಟ್ವಿ. ತುಂಬ ಸುಸ್ತಾಗಿತ್ತು. ತುಂಬ ದಿನಗಳಾದ್ಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೇನು ನೆಕ್ಸ್ಟ್ ವ್ಲಾಗ್ ಏನು, ಯಾವುದು, ಎಲ್ಲಿ ಹೋಗ್ತೀವಂತ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲಾದರೂ ಹೋಗಿ ಅಪ್ಲೋಡ್ ಮಾಡ್ತೀನಿ ಅನ್ಕೊತೀನಿ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ಏನು ಸಾಧ್ಯ ಇಲ್ಲ. ಆ್ಯಂಡ್ ನನ್ನ ಈ ಹೊಸ ಜರ್ನಿನ ಏನಾದರೂ ಸಪೋರ್ಟ್ ಮಾಡಿ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಸೊ ನೆಕ್ಸ್ಟ್ ವ್ಲಾಗ್ಸ್, ನೆಕ್ಸ್ಟ್ ಟ್ರಿಪ್ ಸೀರೀಸಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಆ್ಯಂಡ್ ಸ್ಟೇ ಟ್ಯೂನ್ಡ್.